ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಒಂದು ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿದ ದಿನದ ಬಗ್ಗೆ. ಅದೇ ಭರತ ಹುಣ್ಣಿಮೆ. ಭರತ ಹುಣ್ಣಿಮೆ ಎಂದರೇನು? ಈ ದಿನದ ವಿಶೇಷತೆ ಏನು? ಇದು ನಮಗೆ ನೀಡುವ ಸಂದೇಶವೇನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಭರತ ಹುಣ್ಣಿಮೆ ಎಂದರೇನು? ಭರತ ಹುಣ್ಣಿಮೆ ಒಂದು ಪ್ರಮುಖ ಹಿಂದೂ ಧಾರ್ಮಿಕ ದಿನವಾಗಿದೆ. ಈ ದಿನವನ್ನು ಸಾಮಾನ್ಯವಾಗಿ ಮಾಘ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ದಿನ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಿಸುತ್ತಾನೆ. ಪೂರ್ಣ ಚಂದ್ರನ ಶೀತಲ ಬೆಳಕು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತದೆ. ಭರತ ಹುಣ್ಣಿಮೆ ದಿನವನ್ನು ಭರತ ಚಕ್ರವರ್ತಿಯನ್ನು ಸ್ಮರಿಸುವ ಪವಿತ್ರ ದಿನ ಎಂದು ಹೇಳಲಾಗುತ್ತದೆ. ಭರತ ಚಕ್ರವರ್ತಿಯ ಮಹತ್ವ. ಭರತ ಚಕ್ರವರ್ತಿ ಪುರಾಣ ಪ್ರಸಿದ್ಧ ಮಹಾನ್ ವ್ಯಕ್ತಿ. ಅವನು ಧರ್ಮನಿಷ್ಠ ಹಾಗೂ ನ್ಯಾಯಪ್ರಿಯ ರಾಜನಾಗಿದ್ದನು. ಪ್ರಜೆಗಳ ಕಲ್ಯಾಣವೇ ಅವನ ಆಡಳಿತದ ಗುರಿಯಾಗಿತ್ತು. ಭಾರತ ಚಕ್ರವರ್ತಿಯಿಂದಲೇ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಎಂಬ ನಂಬಿಕೆಯಿದೆ. ಅವನು ರಾಜಸೌಖ್ಯದಲ್ಲಿದ್ದರೂ ಅಹಂಕಾರ ತೋರಿಸಲಿಲ್ಲ. ಕೊನೆಗೆ ಅವನು ಎಲ್ಲವನ್ನೂ ತ್ಯಜಿಸಿ ತಪಸ್ಸಿನ ದಾರಿಯನ್ನು ಹಿಡಿದನು. ಇದು ತ್ಯಾಗ, ವೈರಾಗ್ಯ ಮತ್ತು ಆತ್ಮಜ್ಞಾನಕ್ಕೆ ಅತ್ಯುತ್ತಮ ಉದಾಹರಣೆ. ಭರತ ಹುಣ್ಣಿಮೆಯ ಆಧ್ಯಾತ್ಮಿಕ ವಿಶೇಷತೆ. ಭರತ ಹುಣ್ಣಿಮೆ ಆತ್ಮಶುದ್ಧಿ ಮತ್ತು ಮನಃಶುದ್ಧಿಯ ದಿನವಾಗಿದೆ. ಈ ದಿನ ಪವಿತ್ರ ಸ್ನಾನ ಮಾಡುವ ಪದ್ಧತಿಯಿದೆ. ಸ್ನಾನದಿಂದ ಪಾಪ ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ. ಧ್ಯಾನ, ಜಪ, ಪೂಜೆಗಳಿಗೆ ಈ ದಿನ ವಿಶೇಷ ಮಹತ್ವ ಇದೆ. ಮನಸ್ಸನ್ನು ಶಾಂತಗೊಳಿಸಲು ಇದು ಸೂಕ್ತ ಸಮಯ. ಭಕ್ತಿಯಲ್ಲಿ ಮನಸ್ಸು ಏಕಾಗ್ರವಾಗುತ್ತದೆ. ಪೂಜೆ ಮತ್ತು ದಾನ. ಭರತ ಹುಣ್ಣಿಮೆಯೆಂದು ಬೆಳಗ್ಗೆ ಹಾಗೂ ಸಂಜೆ ದೀಪಾರಾಧನೆ ಮಾಡಲಾಗುತ್ತದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಅನ್ನದಾನ, ಬಡವರಿಗೆ ಸಹಾಯ ಮಾಡುವುದಕ್ಕೆ ಈ ದಿನ ವಿಶೇಷ ಪುಣ್ಯ ಫಲವಿದೆ ಎಂದು ನಂಬಿಕೆ. ದಾನ ಮಾಡುವುದರಿಂದ ಮನಸ್ಸಿಗೆ ತೃಪ್ತಿ ಮತ್ತು ಶಾಂತಿ ಸಿಗುತ್ತದೆ. ಕೆಲವರು ಉಪವಾಸ ಅಥವಾ ವ್ರತ ಆಚರಣೆ ಮಾಡುತ್ತಾರೆ. ಸಾತ್ವಿಕ ಆಹಾರ ಸೇವನೆ ಮಾಡುವುದು ಶುಭಕರ. ಚಂದ್ರನ ಮಹತ್ವ. ಭರತ ಹುಣ್ಣಿಮೆ ದಿನ ಚಂದ್ರನಿಗೆ ವಿಶೇಷ ಸ್ಥಾನವಿದೆ. ಚಂದ್ರನು ಮನಸ್ಸಿನ ಪ್ರತೀಕ. ಪೂರ್ಣ ಚಂದ್ರನ ದರ್ಶನದಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಚಂದ್ರನ ಬೆಳಕು ಜ್ಞಾನ ಮತ್ತು ಶಾಂತಿಯ ಸಂಕೇತವಾಗಿದೆ. ಭರತ ಹುಣ್ಣಿಮೆ ನಮಗೆ ಬಹಳ ಮಹತ್ವದ ಸಂದೇಶ ನೀಡುತ್ತದೆ. ಗೆಳೆಯರೇ, ಭರತ ಹುಣ್ಣಿಮೆ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಜೀವನವನ್ನು ಒಳಿತಿನ ದಾರಿಗೆ ನಡೆಸುವ ಪವಿತ್ರ ದಿನ. ಈ ದಿನವನ್ನು ಭಕ್ತಿ, ಶಾಂತಿ ಮತ್ತು ಸತ್ಕರ್ಮಗಳೊಂದಿಗೆ ಆಚರಿಸೋಣ. ಧನ್ಯವಾದಗಳು.